ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ ರಾಧೆ ರಾಧೇಯ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ಘಟಕ ಪರೀಕ್ಷೆ 4 LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಯೂನಿಟ್ ಟೆಸ್ಟ್ ಫಾರ್ ಸೋಷಿಯಾಲಜಿ ಅಧ್ಯಾಯ 3 ಸಾಮಾಜಿಕ ಪ್ರಕ್ರಿಯೆಗಳ ಮೇಲೇ ನಿಮಗೆ ಇನ್ನೊಂದು LBA ಘಟಕ ಪರೀಕ್ಷೆ 4ನ್ನು ಇಟ್ಟಿರುವಂಥದ್ದು. ಭಾಳ ಜನ ಕಮೆಂಟ್ ಮಾಡ್ತಾಯಿದ್ರಿ, ತುಂಬ ಖುಷಿ ಆಯಿತು. ನೀವು ಮಾಡುವಂತಹ ಸಹಾಯ ಒಂದೇ, ನನಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನಿಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳನ್ನು ಎಷ್ಟೇ ಸಮಯ ಅಥವಾ ಎಷ್ಟೇ ಕಷ್ಟ ಆದರೂ ಸಹ ಪರವಾಗಿಲ್ಲ, ನಾವು ನಿಮಗೆ ಕೊಡುವಂತಹ ಪ್ರಯತ್ನ ಮಾಡೇ ಮಾಡ್ತೀವಿ. ನಿಮಗೋಸ್ಕರನೇ ನಾವಿದ್ದೀವಿ ಅಂತ ಒಂದು ಭರವಸೆಯನ್ನು ಕೊಡ್ತಾ, ನಿಮ್ಮ ಗೆಲುವೇ ನಮ್ಮ ಕನಸು ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ವಿದ್ಯಾರ್ಥಿಗಳಿಗೆ ಭರವಸೆಯನ್ನು ಕೊಡ್ತೀನಿ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಇದು ಆರ್ಥಿಕ ಸ್ಪರ್ಧೆಗೆ ಉದಾಹರಣೆಯಾಗಿದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ನಾವು 4 ಆಯ್ಕೆಗಳನ್ನು ಓದಕ್ಕೆ ಹೋಗೋದಿಲ್ಲ, ದಯವಿಟ್ಟು ಕೇವಲ ಯಾವುದು ಆನ್ಸರ್ ಇದೆ ಮಾತ್ರ ಅದಕ್ಕೆ ಮಾತ್ರ ನಾನು ಹೆಚ್ಚಿನ ಒತ್ತನ್ನು ಕೊಡ್ತೀನಿ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸೂಚನೆಯನ್ನು ಏನು ಕೊಡ್ತೀನಿ ಅಂತಂದರೆ, ಕೇವಲ ವಿಡಿಯೋವನ್ನು ಮಾತ್ರ ನೋಡಬೇಡಿ, ಅದರ ಜೊತೆಗೆ ಒಂದು ಪೆನ್ನು ಒಂದು ಪೆನ್ಸಿಲ್ ತೊಗೊಳ್ಳಿ. ಪೆನ್ ತೊಗೊಂಡು ಒಂದು ನೋಟ್ಬುಕ್ಕು ಅಥವಾ ಒಂದು ಏನಾದರೂ ನೋಟ್ಸಲ್ಲಿ ಆ ಪಾಯಿಂಟ್ಗಳನ್ನು ನೋಟ್ಔಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾಳೆ ನಿಮ್ಗೆ ಹೆಲ್ಪ್ ಆಗ್ತದೆ. ಹೌದಾ, ವಿಡಿಯೋ ನೋಡಿಬಿಟ್ರೆ ಅದೇನು ಹೆಲ್ಪ್ ಆಗೋದಿಲ್ಲ. ಹಾಗಾಗಿ ಅದರ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಸಮೀಪ ಬರ್ತಾ ಇದೆ, ಅದರ ಒಂದು ಪ್ರಶ್ನೆ ಪತ್ರಿಕೆ ಮಾಡಲ್ ಕ್ವಶನ್ ಪೇಪರು ಸಹ ಬಿಡ್ತೀನಿ ನಿಮಗೆ, ಅದರ ವರಿ ಮಾಡಬೇಡ್ರಿ. ವಿಡಿಯೋ ಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನೀವು ದಯವಿಟ್ಟು LBA 2ರಿಂದ 4ರವರೆಗೆ ಆಲ್ರೆಡಿ ಎಲ್ಲ ವಿಷಯಗಳ ವಿಡಿಯೋಗಳ ಒಂದು LBA ವಿಡಿಯೋಗಳನ್ನು ಮಾಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ವಿಡಿಯೋ ಒಂದು ಆಪ್ಷನ್ಸ್ ಇದೆ ಆ ಚಾನಲ್ ಬಳಿ, ನಮ್ಮಲ್ಲಿ ನಾನು ಡಿಸ್ಪ್ಲೇ ಮೇಲೆ ಕೊಡ್ತೀನಿ ನೋಡಿ. ಇದನ್ನು ದಯವಿಟ್ಟು ಈ ರೀತಿ ನೀವು ಚೆಕ್ ಮಾಡಿದಾಗ ಆ ವಿಷಯಗಳ ಬಗ್ಗೆ ಸಿಗ್ತವೆ ಅಂತ ಹೇಳ್ತಾ ಬನ್ನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ D ಇದೆ ನೋಡಿ, ಇದು ಸರಿಯಾದ ಉತ್ತರ. ಇದು ಆರ್ಥಿಕ ಸ್ಪರ್ಧೆಗೆ ಉದಾಹರಣೆಯಾಗಿದ್ದರೆ ಉದ್ಯೋಗ ಗಳಿಸುವುದಕ್ಕಾಗಿ ನಡೆಸುವ ಸ್ಪರ್ಧೆಯೇ ಆರ್ಥಿಕ ಸ್ಪರ್ಧೆ ಅಂತ ಹೇಳ್ತೀವಿ. ನೆಕ್ಸ್ಟು ಕೋಆಪರೇಷನ್ ಪದದ ಅರ್ಥ ಅಂತ ಕೇಳ್ತಾರೆ. ಇದರ ಅರ್ಥ ಕೆಲಸ ಮಾಡುವುದು ಅಂಥೇಳಿ. ಕೋ ಅಂದರೆ ಒಟ್ಟಿಗೆ, ಆಪರೇಷನ್ ಅಂದರೆ ಕೆಲಸ ಅಂಥೇಳಿ. ಕೋಆಪರೇಷನ್ ಒಟ್ಟಿಗೆ ಕೆಲಸ ಮಾಡುವುದು ಅಂಥೇಳಿ. ಇಲ್ಲಿ ಎರಡೂ ಕೊಡ್ತಾ ಇದ್ದಾರೆ ನಿಮಗೆ, ಒಟ್ಟಿಗೆ ದುಡಿಯುವುದು ಅಂಥೇಳಿ. ಸೊ ಹಾಗಾಗಿ ಇಲ್ಲಿ ಕೆಲಸ ಮತ್ತು ಒಟ್ಟಿಗೆ ಈ ಎರಡೂ ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಕಮೆಂಟ್ ಮೂಲಕ ತಿಳಿಸಿ. ಕೆಲಸನೂ ಬರ್ತದೆ, ಇಲ್ಲಿ ದುಡಿಯುವುದು ಅಂತ ಒಂದು ಪ್ರಶ್ನೆ ಬಂದಿದೆ. ಸ್ವಲ್ಪ ನಾನು ಸಹ ಅಲ್ಲಿ ನಿಮ್ಗೆ ಹೇಳೋದಿಷ್ಟ ಏನಂತಂದರೆ, ಆಯ್ಕೆ A ಮತ್ತು B D ಎರಡೂ ಇದೆ. ಸೊ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಕೋಬೇಡಿ, ಎರಡೂ ಆಗ್ತದೆ. ನೆಕ್ಸ್ಟು ಹೇಳಿಕೆ, ಹೊಂದಾಣಿಕೆ ವಿಧಾನದಲ್ಲಿ ಒಪ್ಪಂದವು ಬೇರೆ ಬೇರೆ ರೀತಿಯಲ್ಲಿ ನಡೆಯಿಸಬಹುದು. ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಕಾರಣ ಕೊಟ್ಟಿದ್ದಾರೆ. ಸಂಘರ್ಷದಲ್ಲಿ ತೊಡಗಿರೋರು ತಾವಾಗೇ ಬಗೆಹರಿಸಬಹುದು, ಮಧ್ಯಸ್ಥಿಕೆಯಲ್ಲಿ ಮೂಲಕ ಬಗೆಹರಿಸಬಹುದು, ಮನವೊಲಿಸುವುದು, ಕೇವಲ ಬಲ ಪ್ರಯೋಗಿಸುವುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೇಲಿನ ಆಯ್ಕೆಗಳಲ್ಲಿ ಸರಿಯಾದ ಯಾವುದು ಅಂತಂದರೆ ಆಯ್ಕೆ C ಇದೆ ನೋಡಿ, ಇದು ಸರಿಯಾದ ಉತ್ತರ. 1, 2, 3 ಸರಿಯಾದ ವಿಧಾನಗಳಾಗಿವೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬಹು ಆಯ್ಕೆಗಳಾಯಿತು. ಈಗ ಬಿಟ್ಟ ಸ್ಥಳಗಡೆ ಕರ್ಕೊಂಡು ಹೋಗ್ತೀನಿ. ಆವರಣದಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ಬರಿಬೇಕು. ಇನ್ನು ನೆಕ್ಸ್ಟ್ ಹೋಗೋಣ ನೋಡಿ. ಡ್ಯಾಶ್ ಎಂಬುದು ವ್ಯಕ್ತಿಗಳು ಒಂದೇ ಉದ್ದೇಶವನ್ನು ಹೊಂದಿದ್ದು ಅದನ್ನು ಕೈಗೊಳ್ಳಲು ಒಂದೇ ಬಗೆಯ ಕಾರ್ಯದಲ್ಲಿ ಭಾಗವಹಿಸುವರು ಸಹಕಾರ ಅಂತ ಕರೀತಾರೆ. ಇದನ್ನು ನಾವೇನಂತ ಕರಿತೀವಿ? ಪ್ರತ್ಯಕ್ಷ. ಏನ್ರಿ? ಪ್ರತ್ಯಕ್ಷ ಸಹಕಾರ ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ತೀನಿ. ನೆಕ್ಸ್ಟು, ಇದುವರೆಗಿನ ಮಾನವ ಸಮಾಜದ ಇತಿಹಾಸವು ವರ್ಗ ಸಂಘರ್ಷದ ಇತಿಹಾಸವೇ ಆಗಿದೆ ಎಂದು ಹೇಳಿದವರು ಯಾರು ಅಂತಂದರೆ ಕಾರ್ಲ್ ಮಾರ್ಕ್ಸ್ ಅವರು. ಯಾರ್ರಿ? ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾರೆ, ಇದನ್ನು ಹೇಳ್ತಾರೆ. ನೆಕ್ಸ್ಟ್, ದ ಫಂಕ್ಷನ್ಸ್ ಆಫ್ ಕನ್ಫ್ಲಿಕ್ಟ್ ಅಂತ ಹೇಳ್ತಾರೆ. ಅಂದರೆ ಸಂಘರ್ಷಗಳ ಏನ್ರಿ? ಸಂಘರ್ಷಗಳ ಭಿನ್ನಾಭಿಪ್ರಾಯ. ಇದನ್ನು ಬರೆದವ್ರೆ ಯಾರು? ಲೆವಿಸ್ ಎ ಕೋಸಕ್ಸರ್ ಅಂಥೇಳಿ. ಎ ಕೋಸರ್ ಎನ್ನುವಂಥ ವ್ಯಕ್ತಿ ಇದನ್ನು ಬರೀತಾರೆ. ದಯವಿಟ್ಟು ಇದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಹೊಂದಿಸಿ ಬರೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಪ್ರಶ್ನೆಗಳು ಉತ್ತರ ಎರಡೂ ಕೊಟ್ಟಿದ್ದಾರೆ, A ಭಾಗದಲ್ಲಿ B ಭಾಗದಲ್ಲಿ. ಸಮೂಹದೊಳಗಿನ ಸಂಘರ್ಷಣೆ ಅಂತ ಒಂದು
ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋದಾಗ ಇದು ಪಕ್ಷ ವೈಷಮ್ಯ ಅಂತ ಹೇಳ್ತೀವಿ. ಸಮೂಹ ಇದೆ, ಪಕ್ಷ ಒಂದು, ಅದರ ಒಳಗಡೆ ಸಂಘರ್ಷಗಳು ನಡೀತವೆ, ಅದಕ್ಕಾಗಿ ಪಕ್ಷ ವೈಷಮ್ಯ ಅಂತ ಕರಿತೀವಿ. ಇನ್ನು ಹೊಂದಾಣಿಕೆ ಅಂದರೆ ರಾಜಿ ಅಥವಾ ಒಪ್ಪಂದ ಅಂತ ಹೇಳ್ತೀವಿ. ಇನ್ನು ಕಾನೂನಿನ ಹೋರಾಟವೇ ದಾವೆ ಅಥವಾ ಮೊಕದ್ದಮೆಗೆ ನಾವು ಕಾನೂನಿನ ಹೋರಾಟ ಅಂತ ಕರಿತೀವಿ. ಸೊ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ನೋಡ್ಕೊತಾ ಹೋಗಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಚಾನಲಲ್ಲಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರುಗಳಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ತಯಾರಿಯನ್ನು ಮತ್ತು ಜೊತೆಗೆ ನಿಮ್ಮ ಯಾವ ಡಿಸ್ಟಿಕ್ನವರಾಗಿ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ನಿಮ್ಮ ಡಿಸ್ಟಿಕ್ಸ್ ಹೆಸರನ್ನು ಸಹ ಏನಪ್ಪ ಅಂತಂದರೆ ಮೆನ್ಷನ್ ಮಾಡಿ ಅಂತ ಹೇಳ್ತೀನಿ. ನನಗೆ ಭಾಳಷ್ಟು ಖುಷಿ ಅನ್ನಿಸ್ತದೆ ನಮ್ಮ ವಿಡಿಯೋ ಎಲ್ಲಿವರೆಗೆ ಎಲ್ಲಿ ಮಟ್ಟಿಗೆ ತಲುಪಿದೆ, ಯಾವ ಊರು, ಕೇರಿ, ಜಿಲ್ಲೆ, ರಾಜ್ಯ ಅಂತ ಗೊತ್ತಾಗ್ತದೆ. ಇನ್ನು 1 ಅಂಕದ ಪ್ರಶ್ನೆ, ಸ್ವಾಂಗೀಕರಣ ಎಂದರೇನು ಅಂತ ಕೇಳಿದ್ದಾರೆ. ಸ್ವಾಂಗೀಕರಣ ಅಂತಂದರೆ ವ್ಯಕ್ತಿಗಳು ಅಥವಾ ಸಮೂಹಗಳು, ಏನ್ರಿ, ಸಮೂಹಗಳು ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ಪಡೆಯುವ ಪ್ರಕ್ರಿಯೆ. ನಾವು ಏನಂತ ಕರಿತೀವಿ, ಸ್ವಾಂಗೀಕರಣ ಅಂತೀವಿ. ಅಂದರೆ ವ್ಯಕ್ತಿ ಆಗಿರಲಿ ಅಥವಾ ಸಮೂಹ ಆಗಿರಲಿ, ಇನ್ನೊಂದು ಸಮೂಹದ ಒಂದು ಸಂಸ್ಕೃತಿಯನ್ನು ಪಡೆಯುವಂಥ ಕೆಲಸ ಮಾಡ್ತದಲ್ಲೇ ಅದಕ್ಕೆ ಸ್ವಾಂಗೀಕರಣ ಅಂತ ಕರಿತೀವಿ. ಇನ್ನು ಸ್ಪರ್ಧೆ ಅನ್ನೋದು ನೆನಪಿರಲಿ ನಿಮಗೆ, ಭಾಳ ಇಂಪಾರ್ಟೆಂಟು. ಸ್ಪರ್ಧೆ ಅಂತಂದರೆ ಅಲ್ಲಿ ಬೇಡಿಕೆಗೆ ಸಂಬಂಧಿಸಿದೆ. ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ, ನಮಗೆ ಅಗತ್ಯ ಇದೆ, ಈಗ ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಅದನ್ನು ಪಡೆಯಲು ನಡೆಸುವ ಹೋರಾಟಕ್ಕೆ ನಾವು ಏನಂತ ಕರಿತೀವಿ, ಸ್ಪರ್ಧೆ ಅಂತ ಕರಿತೀವಿ. ಹಾಗಾದರೆ ಈಗ 2 ನಿಮಗೆ 1 ಅಂಕದ ಪ್ರಶ್ನೆ ಕೊಟ್ಟಿದ್ದಾರೆ. ಇವು ಇಂಪಾರ್ಟೆಂಟು ನಿಮಗೆ ಈ ಮಿಡ್ ಟರ್ಮ್ ಎಕ್ಸಾಮೇ ಫಸ್ಟ್ PUC ಅವರಿಗೆ. ಇನ್ನು ನೆಕ್ಸ್ಟು ಸ್ವಾಂಗೀಕರಣ ಸಹಾಯಕವಾಗಿ 2 ಅಂಶಗಳನ್ನು ತಿಳಿಸಿ ಅಂತ ಕೊಡ್ತಾರೆ. ಒಂದನೇದು ಯಾವುದಪ್ಪ ಅಂತಂದರೆ ಸಹನೆ, ನೆನಪಿರಲಿ ನಿಮಗೆ, ಇದು ಭಾಳ ಸಹ ರಿಪೀಟ್ ಆಗಿದೆ ಪ್ರಶ್ನೆ ಆನ್ಸರು. ಇನ್ನು 2ನೇದು ಅನ್ಯೋನ್ಯತೆ, ಏನ್ರಿ, ಅನ್ಯೋನ್ಯತೆ ಅಂತ ಕರಿತೀವಿ, ಅನ್ಯೋನ್ಯ ಅಂತ ಕರಿತೀವಿ. ಇನ್ನೊಂದು ಬರೋದೇ ಸಾಮಾಜಿಕ ಬಾಂಧವ್ಯ. 2 ಕೊಳ್ಳಿದ್ದಾರೆ, ಒಂದನ್ನು ಬರೀರಿ, ಬಾಂಧವ್ಯ ಅಂತ ಕರಿತೀವಿ. ನೆಕ್ಸ್ಟು ಸಹಕಾರದ 2 ಪ್ರಕಾರಗಳು ಅಂತಂದರೆ, ಒಂದು ಪ್ರತ್ಯಕ್ಷವಾದರೆ ಇನ್ನೊಂದೇ ಪರೋಕ್ಷ ಅಂತ ಹೇಳ್ತೀವಿ, ಅಂದರೆ ಪರೋಕ್ಷ. ಜಾರ್ಜ್ ಸಿಮ್ಮೆಲ್ ನೀಡಿದ ಸ್ಪರ್ಧೆ ಅಲ್ಲ, ಇದು ಸಂಘರ್ಷ ಆಗಬೇಕು. ಏನಾಗಬೇಕ್ರಿ, ಸಂಘರ್ಷ. ಈ ಸಂಘರ್ಷದ 2 ಪ್ರಕಾರಗಳನ್ನು ನೋಡ್ತಾ ಹೋದಾಗ, ಒಂದು ಯುದ್ಧ, ಇನ್ನೊಂದು ಪಕ್ಷ ವೈಷಮ್ಯ, ಇನ್ನೊಂದು ದಾವೆ ಅಂತ ಬರ್ತದೆ. 3ರಲ್ಲಿ 2 ಬರೀರಿ ಅಂತ ಹೇಳ್ತೀನಿ. ಇಲ್ಲಿ 2-3 ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಒದರಿಸಿ ಬರಿ ಅಂತ ಹೇಳ್ತಾರೆ. ಇನ್ನು ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 15 ವಾಕ್ಯಗಳಿಗೆ ಉತ್ತರಿಸಿ 5 ಅಂಕದ ಪ್ರಶ್ನೆ ಇದೆ. ಸ್ಪರ್ಧೆ ಎಂದರೇನು, ಅದರ ಪ್ರಕಾರಗಳನ್ನು ವಿವರಿಸಿ. ಆಲ್ರೆಡಿ ನಿಮಗೆ ಸ್ಪರ್ಧೆ ಅಂದರೆ ಇಲ್ಲಿ ಕೊಟ್ಟಿದ್ದೀನಿ. ಸ್ಪರ್ಧೆ ಅಂದರೆ ಬೇಡಿಕೆ ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಅದನ್ನು ಪಡಿಬೇಕು ಅಂತೇಳಿ ನಡೆಸ್ತೀವಲ್ಲ ಹೋರಾಟ, ಅದಕ್ಕೆ ಸ್ಪರ್ಧೆ ಅಂತ ಕರಿತೀವಿ. ಇನ್ನು ಪ್ರಕಾರಗಳನ್ನು ಒಂದೊಂದಾಗಿ ಹೇಳ್ಕೊತಾ ಹೋಗ್ತೀವಿ ನೋಡಿ. ಇಲ್ಲಿ ಸಾಮಾಜಿಕ ಸ್ಪರ್ಧೆ ಇದೆ, ಹೌದಾ, ಅದರ ಜೊತೆಗೆ ಆರ್ಥಿಕ ಸ್ಪರ್ಧೆ ಇದೆ, ಅದರ ಜೊತೆಗೆ ರಾಜಕೀಯ ಸ್ಪರ್ಧೆ ಇದೆ, ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಇದೆ, ಕೊನೆಗೆ ಜನಾಂಗೀಯ, ನೆನಪಿರಲಿ ನಿಮಗೆ, ಜನಾಂಗೀಯ ಸ್ಪರ್ಧೆ. ಇವು ಪ್ರಕಾರಗಳು ಅಂತ ಹೇಳ್ತೀವಿ. ಇನ್ನು ಸ್ವಾಂಗೀಕರಣ ಸಹಾಯಕವಾದ ಪೂರಕವಾದ ಅಂಶಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ನಾನು ಕೇವಲ ವಿವರಣೆಯನ್ನು ಕೊಟ್ಟಿಲ್ಲ, ಅದಕ್ಕೆ ಪಾಯಿಂಟ್ಗಳನ್ನು, ಇಂಪಾರ್ಟೆಂಟ್ ಪಾಯಿಂಟ್ಗಳು ನಿಮ್ಗೆ ನೆನಪಿರಲಿ. ಪರೀಕ್ಷೆ ಅಂತ ಬಂದಾಗ ನಿಮ್ಮ ಒಂದು ಸೆಂಟೆನ್ಸ್ ಜಾಸ್ತಿಕ್ಕಿಂತ ಆ ಪಾಯಿಂಟ್ಗಳಿಗೆ ಬಹಳ ಮಹತ್ವವನ್ನು ಕೊಡ್ತಾರೆ. ಇಲ್ಲಿ ಸ್ವಾಂಗೀಕರಣದ ಪೂರಕವಾದ ಅಂಶಗಳನ್ನು ನೋಡ್ತಾ ಹೋದಾಗ, 1ನೇದ್ದು ಸಹನೆ ಅಂತ ಹೇಳ್ತೀವಿ, ಹೌದಾ, 2ನೇದ್ದು ಅನ್ಯೋನ್ಯ, 3 ಸಾಮಾಜಿಕ ಬಾಂಧವ್ಯ, ಹೌದಾ, ನೆಕ್ಸ್ಟು ಸಂಯೋಗ, ಮತ್ತು ಸಾಂಸ್ಕೃತಿಕ ಸಾಮ್ಯತೆ.
ಸಾಂಸ್ಕೃತಿಕ ಸಾಮ್ಯತೆ ಅಂತ ಕರಿತೀವಿ. ನೆಕ್ಸ್ಟು ಶಿಕ್ಷಣ, ಅದರ ಜೊತೆಗೆ ಕೊನೆಗೆ ಬರೋದೇ ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶ. ಈ ರೀತಿ ಪಾಯಿಂಟ್ಗಳನ್ನು ಬರೀರಿ. ನೆಕ್ಸ್ಟು ಇನ್ನೊಂದಿದೆ ಜಾರ್ಜ್ ಸಿಮ್ಮೆಲ್ ಅವರ ಪ್ರಕಾರ ಸಂಘರ್ಷದ ಪ್ರಕಾರಗಳು ಅಂತ ಹೇಳ್ತಾರೆ. ದಯವಿಟ್ಟು ಅವನುಗಳನ್ನು ಸಹ ಬರೆಸ್ತೀನಿ, ನೋಡ್ಕೊತ ಹೋಗಿ. ಇಲ್ಲಿ ಒಂದನೇದ್ದು ಯುದ್ಧ ಅಂತ ಹೇಳಿದೆ ನಾನು. ಯಾವುದ್ರಿ? ಯುದ್ಧ. ತದನಂತರ ಬರ್ತದೆ ಪಕ್ಷ ವೈಷಮ್ಯ. ತದನಂತರ ಬರ್ತದೆ ಯಾವುದು? ದಾವೆ. ತದನಂತರ ಬರ್ತದೆ ಮೊಕದ್ದಮೆ ಅಥವಾ ಅವೈಯಕ್ತಿಕ ಆದರ್ಶಗಳು. ಅವೈಯಕ್ತಿಕ ಆದರ್ಶಗಳು ಅಂತ ಹೇಳ್ತೀವಿ. ತದನಂತರ ಬರೋದೇ ತಾತ್ವಿಕ ಸಂಘರ್ಷ ಅಂತೇಳಿ. ಇನ್ನು ಕೊನೆಯ ಪ್ರಶ್ನೆ, ಹೊಂದಾಣಿಕೆ ವಿಭಿನ್ನ ವಿಧಾನಗಳನ್ನು ವಿವರಿಸಿ ಅಂತ ಒಂದು ಕೇಳಿದ್ದಾರೆ. ಇಲ್ಲಿ ಭಾಳಷ್ಟು ಇದ್ದಾವೆ. ಅಲ್ಲಿ ಒಪ್ಪಂದ ಅಥವಾ ರಾಜಿ ಅಂತ ಕರಿತೀವಿ. ಏನ್ರಿ? ಒಪ್ಪಂದ ಅಥವಾ ರಾಜಿ. ಇನ್ನು ಈ ಮಧ್ಯಗಾರನ ಪಾತ್ರ, ಈ ಮಧ್ಯವಸ್ಥಿಕೆ ವಹಿಸ್ತಾರಲ್ಲ, ಅದರಲ್ಲಿ ಪಂಚಾಯಿತಿ ಇದೆ, ಮಧ್ಯಸ್ಥಿಕೆ ಇದೆ, ಜೊತೆಗೆ ಮನವೊಲಿಸುವಿಕೆ ಇದೆ, ಜೊತೆಗೆ ಸಹನೆ ಇದೆ, ಮನಪರಿವರ್ತನೆ, ಉದಾತ್ತೀಕರಣ, ಸಂಯುಕ್ತ ವಿವರಣೆ ಅಂತೇಳಿ ಈ ರೀತಿ ಪಾಯಿಂಟ್ಗಳು ಬರ್ತವೆ. ಸೊ ಈ ಪಾಯಿಂಟ್ಗಳನ್ನು ಹಾಕಿ ನಿಮ್ಮ ಈ ಒಂದು LBA ಪ್ರಶ್ನೆ ಪತ್ರಿಕೆಯನ್ನು ಬರೀರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೊನೆಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು.